ಅಕ್ಷಯ ತೃತೀಯವು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಮತ್ತು ಶುಭಕರ ದಿನವೆಂದು ಪರಿಗಣಿಸಲಾಗುತ್ತದೆ. ಈ ದಿನ ಮಾಡಿದ ಯಾವುದೇ ಶುಭ ಕಾರ್ಯ ಅಕ್ಷಯ ಅಂದರೆ ಎಂದಿಗೂ ಕ್ಷಯವಾಗದ ಫಲವನ್ನು ನೀಡುತ್ತದೆ ಎಂಬ ನಂಬಿಕೆ ಇದೆ. ಸಾಮಾನ್ಯವಾಗಿ ಈ ದಿನ ಚಿನ್ನವನ್ನು ಖರೀದಿಸುವ ಪದ್ಧತಿ ಬಹಳ ಪ್ರಸಿದ್ಧವಾಗಿದೆ. ಆದರೆ ಇಂದಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಚಿನ್ನವನ್ನು ಖರೀದಿಸುವಷ್ಟು ಸಾಮರ್ಥ್ಯ ಇರಲೇಬೇಕು ಎಂಬುದಿಲ್ಲ. ಕೆಲವರು ಆರ್ಥಿಕ ಕಾರಣಗಳಿಂದ, ಇನ್ನು ಕೆಲವರು ವೈಯಕ್ತಿಕ ಆದ್ಯತೆಗಳಿಂದ ಚಿನ್ನವನ್ನು ಖರೀದಿಸಲು ಸಾಧ್ಯವಾಗುವುದಿಲ್ಲ. ಆದರೆ ಅದರಿಂದ ಈ ದಿನದ ಮಹತ್ವ ಕಡಿಮೆಯಾಗುವುದಿಲ್ಲ. ಶಾಸ್ತ್ರಗಳು ಮತ್ತು ಪುರಾಣಗಳು ಹೇಳುವಂತೆ ಅಕ್ಷಯ ತೃತೀಯದಂದು ಕೆಲವು ಪವಿತ್ರ ವಸ್ತುಗಳನ್ನು ಮನೆಗೆ ತಂದು ಪೂಜೆ ಮಾಡಿದರೆ ಚಿನ್ನ ಖರೀದಿಸಿದಷ್ಟೇ ಫಲ ಸಿಗುತ್ತದೆ. ಇಲ್ಲಿವೆ ಅಂತ 4 ಪ್ರಮುಖ ವಸ್ತುಗಳು. 1. ತುಳಸಿ ಗಿಡ. ಅಕ್ಷಯ ತೃತೀಯದಂದು ಮನೆಗೆ ತರಬೇಕಾದ ಅತ್ಯಂತ ಶುಭಕರ ವಸ್ತು ಎಂದರೆ ತುಳಸಿ ಗಿಡ. ತುಳಸಿಯನ್ನು ದೇವಿ ಮಹಾಲಕ್ಷ್ಮಿಯ ಸ್ವರೂಪವೆಂದು ಪರಿಗಣಿಸಲಾಗುತ್ತದೆ. ಮನೆ ಮುಂದೆ ಅಥವಾ ಅಂಗಣದಲ್ಲಿ ತುಳಸಿ ಗಿಡವನ್ನು ನೆಟ್ಟರೆ ಆ ಮನೆಗೆ ಸದಾ ಲಕ್ಷ್ಮಿಯ ವಾಸವಾಗುತ್ತದೆ ಎಂಬ ನಂಬಿಕೆ ಇದೆ. ಈ ದಿನ ತುಳಸಿ ಗಿಡವನ್ನು ತಂದು ಅದನ್ನು ಸ್ವಚ್ಛವಾದ ಸ್ಥಳದಲ್ಲಿ ನೆಟ್ಟು ಪೂಜೆ ಮಾಡಿದರೆ ಧನ ಸಂಪತ್ತು, ಆರೋಗ್ಯ ಮತ್ತು ಶಾಂತಿ ಹೆಚ್ಚುತ್ತದೆ. ತುಳಸಿ ಸಸ್ಯವು ವಾತಾವರಣವನ್ನು ಶುದ್ಧಗೊಳಿಸುವ ಗುಣ ಹೊಂದಿದ್ದು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಪ್ರತಿದಿನ ತುಳಸಿಗೆ ದೀಪ ಹಚ್ಚಿ ನೀರು ಹಾಕಿ ಪೂಜೆ ಮಾಡಿದರೆ ಕುಟುಂಬದಲ್ಲಿ ಒಗ್ಗಟ್ಟು ಮತ್ತು ಸಂತೋಷ ಹೆಚ್ಚುತ್ತದೆ. ಇದು ಕೇವಲ ಆಧ್ಯಾತ್ಮಿಕ ದೃಷ್ಟಿಯಿಂದ ಮಾತ್ರವಲ್ಲ, ಆರೋಗ್ಯದ ದೃಷ್ಟಿಯಿಂದಲೂ ಬಹಳ ಉಪಕಾರಿ. 2. ಧಾನ್ಯಗಳು ಅಂದರೆ ಅಕ್ಕಿ, ಗೋಧಿ ಇತ್ಯಾದಿ. ಅಕ್ಷಯ ತೃತೀಯದಂದು ಧಾನ್ಯಗಳನ್ನು ಖರೀದಿಸುವುದು ಮತ್ತು ಮನೆಗೆ ತರುವುದು ಕೂಡ ಬಹಳ ಶುಭಕರ. ಅಕ್ಕಿ, ಗೋಧಿ ಅಥವಾ ಇತರ ಧಾನ್ಯಗಳು ಜೀವನದ ಮೂಲಭೂತ ಅಗತ್ಯಗಳಾಗಿವೆ. ಇವು ಸಮೃದ್ಧಿಯ ಸಂಕೇತ. ಈ ದಿನ ಧಾನ್ಯಗಳನ್ನು ಮನೆಗೆ ತರಿಸುವುದರಿಂದ ನಿಮ್ಮ ಮನೆಯಲ್ಲಿಯೂ ಅನ್ನದ ಕೊರತೆ ಆಗುವುದಿಲ್ಲ ಎಂಬ ನಂಬಿಕೆ ಇದೆ. ಜೊತೆಗೆ ಬಡವರಿಗೆ ಅನ್ನದಾನ ಮಾಡುವುದರಿಂದ ಅಕ್ಷಯ ಪುಣ್ಯ ದೊರೆಯುತ್ತದೆ. ಅನ್ನದಾನವು ಎಲ್ಲ ದಾನಗಳಲ್ಲಿ ಶ್ರೇಷ್ಠವೆಂದು ಹೇಳಲಾಗಿದೆ. ಅಕ್ಷಯ ತೃತೀಯದಂದು ಒಂದು ಬಡ ಕುಟುಂಬಕ್ಕೆ ಊಟವನ್ನು ನೀಡಿದರೆ ಅದು ಅನೇಕ ಪಟ್ಟು ಪುಣ್ಯವನ್ನು ನೀಡುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. 3. ಗಂಗಾಜಲ ಅಥವಾ ಶುದ್ಧ ನೀರು. ಈ ದಿನ ಮನೆಗೆ ಗಂಗಾಜಲವನ್ನು ತರುವುದು ಅಥವಾ ಶುದ್ಧವಾದ ನೀರನ್ನು ಪೂಜೆಯಲ್ಲಿ ಬಳಸುವುದು ಅತ್ಯಂತ ಪವಿತ್ರ. ಗಂಗಾಜಲವು ಪಾಪ ನಿವಾರಕ ಮತ್ತು ಶುದ್ಧೀಕಾರಕವೆಂದು ಪರಿಗಣಿಸಲಾಗುತ್ತದೆ. ಅಕ್ಷಯ ತೃತೀಯದಂದು ಗಂಗಾಜಲವನ್ನು ಮನೆಗೆ ತಂದು ಮನೆಯಲ್ಲೆಲ್ಲ ಸಿಂಪಡಿಸಿದರೆ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಎಂಬ ನಂಬಿಕೆ ಇದೆ. ಇದು ಮನೆಗೆ ಶಾಂತಿ ಮತ್ತು ಪವಿತ್ರತೆಯನ್ನು ತರಲು ಸಹಾಯ ಮಾಡುತ್ತದೆ. ಗಂಗಾಜಲ ಇಲ್ಲದಿದ್ದರೂ ಸ್ವಚ್ಛವಾದ ನೀರನ್ನು ಪೂಜೆಗೆ ಬಳಸಬಹುದು. ನೀರು ಜೀವನದ ಮೂಲ ತತ್ವವಾಗಿರುವುದರಿಂದ ಇದು ಸಮೃದ್ಧಿ ಮತ್ತು ಶಾಂತಿಯ ಸಂಕೇತವಾಗಿದೆ. 4. ಮಣ್ಣಿನ ದೀಪ. ಮಣ್ಣಿನ ದೀಪವನ್ನು ಅಕ್ಷಯ ತೃತೀಯದಂದು ಮನೆಗೆ ತಂದು ಬೆಳಗಿಸುವುದು ಕೂಡ ಬಹಳ ಶುಭಕರ. ದೀಪವು ಬೆಳಕಿನ ಸಂಕೇತವಾಗಿದ್ದು ಅಜ್ಞಾನವನ್ನು ದೂರ ಮಾಡಿ ಜ್ಞಾನವನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ಈ ದಿನ ಸಂಜೆ ಸಮಯದಲ್ಲಿ ಮಣ್ಣಿನ ದೀಪವನ್ನು ತುಳಸಿ ಗಿಡದ ಮುಂದೆ ಅಥವಾ ದೇವರ ಮನೆಯಲ್ಲಿ ಬೆಳಗಿಸಿದರೆ ಮನೆಗೆ ಲಕ್ಷ್ಮಿಯ ಪ್ರವೇಶವಾಗುತ್ತದೆ ಎಂಬ ನಂಬಿಕೆ ಇದೆ. ದೀಪದ ಬೆಳಕು ಮನಸ್ಸಿಗೆ ಶಾಂತಿ ನೀಡುತ್ತದೆ ಮತ್ತು ಮನೆಯಲ್ಲಿ ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸುತ್ತದೆ. ಅಕ್ಷಯ ತೃತೀಯದ ನಿಜವಾದ ಅರ್ಥ. ಅಕ್ಷಯ ತೃತೀಯವು ಕೇವಲ ವಸ್ತುಗಳನ್ನು ಖರೀದಿಸುವ ದಿನವಲ್ಲ. ಇದು ಒಳ್ಳೆಯ ಸಂಕಲ್ಪಗಳನ್ನು ಮಾಡಲು, ದಾನ ಧರ್ಮ ಮಾಡಲು ಮತ್ತು ಮನಸ್ಸನ್ನು ಶುದ್ಧಗೊಳಿಸಲು ಸೂಕ್ತವಾದ ದಿನ. ಈ ದಿನ ನೀವು ಮಾಡಬಹುದಾದ ಕೆಲವು ಒಳ್ಳೆಯ ಕೆಲಸಗಳು: ಬಡವರಿಗೆ ಅನ್ನದಾನ ಮಾಡುವುದು, ಹಸಿದವರಿಗೆ ನೀರು ಕೊಡುವುದು, ಹಳೆಯ ಕೆಟ್ಟ ಅಭ್ಯಾಸಗಳನ್ನು ಬಿಡುವ ಸಂಕಲ್ಪ ಮಾಡುವುದು, ಹಿರಿಯರಿಗೆ ಗೌರವ ನೀಡುವುದು. ಇವುಗಳೆಲ್ಲವೂ ಜೀವನದಲ್ಲಿ ಅಕ್ಷಯ ಫಲವನ್ನು ನೀಡುತ್ತವೆ. ಅಕ್ಷಯ ತೃತೀಯದಂದು ಚಿನ್ನ ಖರೀದಿಸಲು ಆಗದಿದ್ದರೆ ನಿರಾಶರಾಗಬೇಡಿ. ತುಳಸಿ ಗಿಡ, ಧಾನ್ಯಗಳು, ಗಂಗಾಜಲ ಮತ್ತು ಮಣ್ಣಿನ ದೀಪ ಈ 4 ವಸ್ತುಗಳನ್ನು ಮನೆಗೆ ತಂದು ಪೂಜೆ ಮಾಡಿದರೆ
ಅದೇ ಮಟ್ಟದ ಶುಭ ಫಲ ಸಿಗುತ್ತದೆ ಎಂದು ನಂಬಲಾಗಿದೆ. ನಿಜವಾದ ಐಶ್ವರ್ಯವೆಂದರೆ ಮನಃಶಾಂತಿ, ಆರೋಗ್ಯ ಮತ್ತು ಸಂತೋಷ. ಈ 4 ಸರಳ ವಸ್ತುಗಳು ನಿಮ್ಮ ಜೀವನದಲ್ಲಿ ಆ ಅಮೂಲ್ಯ ಐಶ್ವರ್ಯವನ್ನು ತರಲು ಸಹಾಯ ಮಾಡುತ್ತವೆ. ಆದ್ದರಿಂದ ಈ ಅಕ್ಷಯ ತೃತೀಯವನ್ನು ಅರ್ಥಪೂರ್ಣವಾಗಿ ಆಚರಿಸಿ ಮತ್ತು ನಿಮ್ಮ ಜೀವನವನ್ನು ಧನಾತ್ಮಕ ದಿಕ್ಕಿನಲ್ಲಿ ಮುನ್ನಡೆಸಿಕೊಳ್ಳಿ. ಈ ಮಾಹಿತಿ ನಿಮ್ಮ ಜೀವನದಲ್ಲಿ ಧನ, ಆರೋಗ್ಯ ಮತ್ತು ಸಂತೋಷ ತರಲು ಸಹಾಯ ಮಾಡಬಹುದು. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ಈ ಅಕ್ಷಯ ತೃತೀಯವನ್ನು ಅರ್ಥಪೂರ್ಣವಾಗಿ ಆಚರಿಸಿ. ಧನ್ಯವಾದಗಳು.